ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮಿತ್ತೆ ಕೂಡಲ ಸಂಗಮ ದೇವ. ಹಿಂದೊಂದು ಕಾಲದಲ್ಲಿ ಶಿಕ್ಷಣ ಎಲ್ಲರಿಗೂ ಅಲ್ಲ ಎಲ್ಲರಿಗೂ ಅಲ್ಲ ಅನ್ನುವ ಅಲಿಖಿತ ನಿಯಮ ಜಾರಿಯಲ್ಲಿತ್ತು, ಮನುಸ್ಮೃತಿ ಜಾರಿಯಲ್ಲಿತ್ತು. ಹಾಗಾಗಿ ಬಹುತೇಕ ಜನರು ಶಿಕ್ಷಣವನ್ನು ಕಲಿಯುತ್ತಿರಲಿಲ್ಲ. ದೇಶದ ಅರ್ಧ ಭಾಗದಷ್ಟಲ್ಲ, ದೇಶದ 80% ಜನ ಯಾರು ವಿದ್ಯೆಯನ್ನು ಕಲಿತಿರಲಿಲ್ಲ. 80%ದಲ್ಲಿ 20% ಜನನೂ ಕೂಡ ಸಂಪೂರ್ಣವಾಗಿ ಕಲಿಯಲಿಕ್ಕೆ ಸಾಧ್ಯ ಇರಲಿಲ್ಲ. 20% ಜನರಲ್ಲಿ 10% ಜನರಂತೂ ಕಲಿಯಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದ್ರೆ ಅವರು ಮಹಿಳೆಯರಾಗಿದ್ದರು. ಮಹಿಳೆಯರು ಕೂಡ ಶಿಕ್ಷಣವನ್ನು ಕಲಿಬಾರದು ಅಂತಕ್ಕಂಥ ಅಲಿಖಿತ ನಿಯಮಗಳು ಅವತ್ತು ಜಾರಿಯಲ್ಲಿತ್ತು. ಇವತ್ತು ಹಾಗಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಸ್ವಾತಂತ್ರ್ಯದ ತರುವಾಯ ಶಿಕ್ಷಣ ಎಲ್ಲರಿಗೂ ಮುಕ್ತಗೊಳಿಸಲಾಗಿದೆ. ಆದರೂ ಕೂಡ ಇವತ್ತಿನ ಶಿಕ್ಷಣದ ಮೂಲಕ ನಮ್ಮ ಮಕ್ಕಳು ಇತಿಹಾಸವನ್ನು ಅರಿತುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಮಾತು ಆಗಲಿಕ್ಕಿಲ್ಲ. ನಮ್ಮ ಮಕ್ಕಳು ವಿಜ್ಞಾನಿಗಳಾಗಿದ್ದಾರೆ, ನಮ್ಮ ಮಕ್ಕಳು ರಾಜಕಾರಣಿಗಳಾಗಿದ್ದಾರೆ, ನಮ್ಮ ಮಕ್ಕಳು ಅಧಿಕಾರಿಗಳಾಗಿದ್ದಾರೆ, ನಮ್ಮ ಮಕ್ಕಳು ಶಿಕ್ಷಣವಂತರೇ ಆಗಿದ್ದಾರೆ. ಆದರೆ ಅವರಿಗೆ ಯಾವ ಶಿಕ್ಷಣವನ್ನು ನಮ್ಮ ಭಾರತ ನೀಡಬೇಕಾಗಿತ್ತೋ ಆ ಶಿಕ್ಷಣವನ್ನು ಅವರಿಗೆ ನೀಡ್ತಾ ಇಲ್ಲ. ಹಾಗಾಗಿ ಅವರಿಗೆ ಸ್ವಂತದ ಕಾಳಜಿ ಇದೆ ಹೊರತಾಗಿ ಸಾಮಾಜಿಕ ಕಾಳಜಿ ಅವರಲ್ಲಿ ಎಳ್ಳಷ್ಟು ಹುಡುಕಾಡಿದ್ರು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳ ನೈತಿಕ ಮೌಲ್ಯ, ನಮ್ಮ ಮಕ್ಕಳ ರಾಜಕೀಯ ಪ್ರಜ್ಞೆ, ನಮ್ಮ ಮಕ್ಕಳ ಸಾಮಾಜಿಕ ಪ್ರಜ್ಞೆಗಳೆಲ್ಲ ಹಳಸಲುಗಳಾಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ನಾವು ಗಂಭೀರವಾಗಿ ಚಿಂತಿಸಬೇಕಾದಂತಹ, ಆಲೋಚಿಸಬೇಕಾದಂತಹ ಸಂಗತಿಗಳಿವೆ ಅಂತ ನನಗೆ ಅನಿಸ್ತದೆ. ನಿನ್ನೆ ಗ್ರಾಮೀಣ ಮಟ್ಟದ ಪ್ರದೇಶದ ಒಂದು ಕಾಲೇಜೊಂದಕ್ಕೆ ಸಾವಿತ್ರಿಬಾಯಿ ಫುಲೆ ಕುರಿತು ಮಾತನಾಡಲು ಹೋಗಿದ್ದೆ. ಅಲ್ಲಿಗೆ ಅವರಿಗೆ ಸಾವಿತ್ರಿಬಾಯಿ ಫುಲೆ ಬಗ್ಗೆ ಅವರಿಗೆ ಗೊತ್ತಿಲ್ಲಲ್ಲ. ಆ ಬಗ್ಗೆ ಹೇಳಬೇಕಂದ್ರೆ ಕೇಳುವಂತಹ ಆಸಕ್ತಿಯಾಗಲಿ, ಕೇಳುವಂತಹ ಜಾಣ್ಮೆಯಾಗಲಿ ಅವರಲ್ಲಿ ಎಲ್ಲೂ ಕಂಡು ಬರಲಿಲ್ಲ. ನಿರಾಶೆಯ ವಾತಾವರಣ ಅಲ್ಲಿ ಇದ್ದುದು ಕಂಡು ಬಂತು. ಇವತ್ತಿನ ಮಕ್ಕಳು ಮೊಬೈಲ್ ಪ್ರಪಂಚಗಳಲ್ಲಿ, ವಾಟ್ಸಪ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡೋದಲ್ಲಿ ಮುಳುಗಿ ಹೋಗಿದ್ದಾರೆ. ಬಹುತೇಕರು ಹೇಳ್ತಾರೆ ನಮ್ಮ ದೇಶದ ಯುವಕರಿಗೆ ಉದ್ಯೋಗ ಇಲ್ಲ ಅಂತ. ಆದರೆ ಉದ್ಯೋಗ ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಇವತ್ತು ಎಲ್ಲ ಮಕ್ಕಳು ಬ್ಯುಸಿ ಆಗಿದ್ದಾರೆ, ಸಂಪೂರ್ಣ ಬ್ಯುಸಿ. 10 ನಿಮಿಷ ಕೂಡ ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳದಷ್ಟು ಬ್ಯುಸಿಯಾಗಿದ್ದಾರೆ. ಅವರಿಗೆ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದಿದೆ, ಎಲ್ಲರಲ್ಲಿ ಇಂಟರ್ನೆಟ್ ಸೌಕರ್ಯ ಸಿಕ್ಕಿಬಿಟ್ಟಿದೆ. ಹಾಗಾಗಿ ಅವರ ಕೈಗಳು ಇವತ್ತು ಖಾಲಿಯಾಗಿವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ವಾಟ್ಸಪ್ ವಿಶ್ವವಿದ್ಯಾಲಯ ಅಂತೂ ಇತ್ತೀಚೆಗೆ ತುಂಬ ಸಕ್ರಿಯವಾಗಿದೆ. ಈ ವಾಟ್ಸಪ್ ವಿಶ್ವವಿದ್ಯಾಲಯ ತುಂಬ ಸಕ್ರಿಯವಾಗಿರುವ ಕಾರಣ ಈ ವಿಶ್ವವಿದ್ಯಾಲಯಗಳು ಖಾಲಿ ಹೊಡಿತಾ ಇವೆ. ಅಲ್ಲಿ ಪ್ರಾಜ್ಞರು ಅಭ್ಯಾಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕಂದ್ರೆ ಅವರನ್ನ ಕಾಯಿಸ್ತಕ್ಕಂತಹ ದಿನಮಾನಗಳು ಇವತ್ತು. ಹಿಂದೊಮ್ಮೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಬೆನ್ನು ವಿದ್ಯಾರ್ಥಿಗಳು ಬೀಳ್ತಿದ್ರು. ಇವತ್ತು ವಿದ್ಯಾರ್ಥಿಗಳ ಬೆನ್ನು ಪ್ರಾಧ್ಯಾಪಕರ ಬೀಳುವ ಸ್ಥಿತಿ ಬಂದಿದೆ. ಆದರೆ ಕೆಲವರು ಪ್ರಾಧ್ಯಾಪಕರು ಆಲ್ರೆಡಿ ವೇತನವನ್ನು ಪಡೆಯುತ್ತಿರೋದ್ರಿಂದ ಅವರು ಕೂಡ ಹೇಗೂ ನಮಗೆ ಸರ್ಕಾರ ಕಲಿಸಿದ್ರು ಬಂತು, ಕಲಿಸದೇ ಇದ್ರೂ ಬಂತು, ಶಿಕ್ಷಣ ನಮಗೆ ಅವಶ್ಯಕತೆ, ಅವ ಮಕ್ಕಳಿಗೆ ಅವಶ್ಯಕತೆ ಇಲ್ಲ, ನನಗೇನು ಅವಶ್ಯಕತೆ ಇದೆ ಅನ್ನುವಂತಹ ಮನೋಭಾವ ಇರುವುದರಿಂದ ಬಹುತೇಕ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ವಿಶ್ವವಿದ್ಯಾಲಯಗಳು ಹಾಳು ಹಂಪಿಯಾಗಿವೆ. ಹಿಂದೊಮ್ಮೆ ಗತವೈಭವದಿಂದ ಮೆರೆಯುತ್ತಿರ್ತಕ್ಕಂತಹ ಶಿಕ್ಷಣ ಇವತ್ತು ಕುಸಿದು ಕುಳಿತು ಬಿಟ್ಟಿದೆ. ಒಂದು ಸಂದರ್ಭದಲ್ಲಿ ಹೇಳ್ತಿದ್ದು, ಇಂಥ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಅಥವಾ ಭಾರತ ಇಂಥ ಮೂಲೆಯಲ್ಲಿ ಅದ್ಭುತವಾದ ವಿಶ್ವವಿದ್ಯಾಲಯ ಇದೆ ಅದು ಅಂತ. ಆದರೆ ಆ ವಿಶ್ವವಿದ್ಯಾಲಯ ಅದ್ಭುತವಾಗಿ ಇವತ್ತೇನು ಉಳಿದಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿಯ ಮಾತು ಖಂಡಿತ ಆಗಲಾರದು. ವಿದ್ಯೆಯಿಂದ ವಂಚಿತರಾದ ಜನಸಾಮಾನ್ಯರು ಮತೀಯ ಶಕ್ತಿಯ ಬಂಡವಾಳ ಅಂತ ಸ್ವಾಮಿ ವಿವೇಕಾನಂದರು ಅವತ್ತೇ ಹೇಳಿದ್ದಾರೆ. ಹಾಗಾಗಿ ಇವರು ಅರ್ಧಮರ್ಧ ವಿದ್ಯೆ ಕಲಿತದ್ರಿಂದ, ಶಾಲೆಯಲ್ಲಿ ಅಂಕಗಳನ್ನ ಗಳಿಸಬೇಕು ಅನ್ನುವ ಕಾರಣಕ್ಕಾಗಿ ಮಾತ್ರ ವಿದ್ಯೆ ಕಲಿತಿದ್ದರಿಂದ, ಅದು ವಿವೇಚನೆ ಇಲ್ಲದ ವಿದ್ಯೆ ಕಲಿತಿದ್ದರಿಂದ, ಸರಿಯಾದ ಸಮರ್ಪಕವಾದ ಇತಿಹಾಸ ಇಲ್ಲದ ವಿದ್ಯೆ ಕಲಿತಿದ್ದರಿಂದ ನಮ್ಮ ಮಕ್ಕಳು ಇವತ್ತು ಮತೀಯ ಶಕ್ತಿಯ ಬಂಡವಾಳ ಆಗಿದ್ದಾರೆ. ಯಾವ ಶಾಲೆಯಲ್ಲಿ ಇತಿಹಾಸದ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು, ಯಾವ ಶಾಲೆಯಲ್ಲಿ ಯಾವ ಮತೀಯ ಶಕ್ತಿಗಳು, ಯಾವ ಮತೀಯ ಶಕ್ತಿ ಅಲ್ಲ ಅಂತಂದ್ರ ಕುರಿತು ಆಲೋಚನೆ ಮಾಡಬೇಕಾಗಿತ್ತು, ಆ ಮಕ್ಕಳು ಇವತ್ತು ಮತ್ತೆ ಧರ್ಮದ ದಾಸರಾಗಿದ್ದಾರೆ. ಧರ್ಮ ಅನ್ನೋದೊಂದು ರೀತಿ ಒಳಗಡೆ ಅಫ್ನು ಇದ್ದಂಗೆ. ಬಹುಶಃ ಯಾವುದೇ ಚಟದಿಂದ ಯುವಕರನ್ನ ವಿಮುಕ್ತಿಗೊಳಿಸಬಹುದು.
ಸಾರಾಯಿಯಿಂದ ಮುಕ್ತಿಗೊಳಿಸಬಹುದು, ಕುಡಿತದಿಂದ ಮುಕ್ತಿಗೊಳಿಸಬಹುದು, ಸಿಗರೇಟ್ ಸೇವನೆಯಿಂದ ಮುಕ್ತಿಗೊಳಿಸಬಹುದು. ಆದರೆ ಧರ್ಮದ ಅಫೀಮು ಅವರೊಳಗಡೆ ಹೊಕ್ಕರೆ ಅದರಿಂದ ಮುಕ್ತಿಗೊಳಿಸೋದು ತುಂಬ ಕಷ್ಟ. ಅದು ಯಾವುದೇ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಇನ್ನಿತರ ಯಾವುದೇ ಧರ್ಮ ಆಗಿರ್ಬೋದು, ಆ ಧರ್ಮದಿಂದ ಮಕ್ಕಳನ್ನು ವಿಮುಖಗೊಳಿಸುವುದು ತುಂಬ ಕಷ್ಟ. ಯಾವುದೇ ಧರ್ಮಕ್ಕೆ ದಯೆ ಮೂಲ ಇರಬೇಕು. ದಯ ಮೂಲ ಇಲ್ಲದಂಥ ಧರ್ಮ ಇವತ್ತು ನಮ್ಮ ಭಾರತದಾದ್ಯಂತ ಪಸರಿಸುತ್ತಿರುವುದು ನೋಡಿದರೆ ನಿಜಕ್ಕೂ ಒಂದು ರೀತಿಯ ಹೆದರಿಕೆನೇ ಆಗ್ತದೆ. ಈ ಮತೀಯ ಶಕ್ತಿ ಏನಿರ್ತವಲ್ಲ, ಈ ಮತೀಯ ಶಕ್ತಿಗಳನ್ನು ಪೋಷಿಸಿ ಬೆಳೆಸ್ತಕ್ಕಂಥವ್ರೆ ರಾಜಕಾರಣಿಗಳು. ಈ ಮತೀಯ ಶಕ್ತಿಗಳು ಬೆಳೆದ್ರೆ ರಾಜಕಾರಣಿಗಳಿಗೆ ಒಂದು ರೀತಿಯ ಹುಲ್ಲುಗಾವಲಿದ್ದಂಗೆ. ಈ ಹುಲ್ಲುಗಾವಲನ್ನು ಅವರು ಸದಾ ಬೆಳೆಯಲೇ ಹೀಗೆ ಇರಲಿ ಅಂತಕ್ಕಂಥ ಆಲೋಚನೆ ಅವರ ತಲೆಯಲ್ಲಿರ್ತದೆ. ಹಿಂದೆ ಚಾಣಕ್ಯ ಕೂಡ ಇದೇ ಮಾತನ್ನು ಹೇಳಿದ್ದ. ಎಲ್ಲಿ ಗುಡಿಗಳು ಹುಟ್ಟಬೇಕು ಅಲ್ಲಿ ಗುಡಿಗಳನ್ನು ಕಟ್ಟ್ರಿ ನೀವು. ಗುಡಿಗಳನ್ನು ಕಟ್ಟುವ ಮೂಲಕ, ಜಾತ್ರೆಗಳನ್ನು ಮಾಡುವ ಮೂಲಕ, ತೇರನ್ನು ಎಳೆಯುವ ಮೂಲಕ, ನಾನಾ ನಮೂನೆಯ ಕ್ಷಾಮಗಳನ್ನ ಬಂದ್ರೆ ಜನರನ್ನು ಡೈವರ್ಟ್ ಮಾಡೋಕ್ಕೆ ಬರುತ್ತಂತಕ್ಕಂಥ ಚಾಣಕ್ಯನ ಮಾತು ಬಹುಶಃ ಇವತ್ತಿನ ಆಧುನಿಕ ರಾಜಕೀಯ ಚಾಣಕ್ಯರು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ಮಕ್ಕಳನ್ನ ಅಲ್ಲಿ ಎಂಗೇಜ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಂಗೇಜ್ ಮಾಡಿ ತಮ್ಮ ರಾಜಕೀಯ ದಾಳಕ್ಕಾಗಿ, ತಮ್ಮ ರಾಜಕೀಯ ವೈಭವಕ್ಕಾಗಿ, ತಮ್ಮ ವೈಯಕ್ತಿಕವಾದ ಮೆರವಣಿಗೆಗಾಗಿ, ತೀಟೆಗಾಗಿ ಮಕ್ಕಳನ್ನ ಮತೀಯವಾದಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲಿ ಶಿಕ್ಷಣದ ಬಗ್ಗೆ, ಸಮಾಜದ ಬಗ್ಗೆ, ವಿಜ್ಞಾನದ ಬಗ್ಗೆ, ಕಂಪ್ಯೂಟರ್ 21ನೇ ಶತಮಾನದಂತಹ ಇವತ್ತಿನ ದಿನಗಳಲ್ಲೂ ಯಾವ ವಿಷಯಗಳ ಕುರಿತು ಚರ್ಚೆ ನಡೀಬೇಕಾಗಿತ್ತು ಅಲ್ಲಿ ಆ ಚರ್ಚೆ ನಡೆಯದೆ ಮತೀಯವಾದದ ಕುರಿತು, ಅಫೀಮಿನ ಕುರಿತು ಚರ್ಚೆ ನಡೆಯುವಂಥ ಅವಶ್ಯಕತೆ ವಿಶ್ವವಿದ್ಯಾಲಯಗಳು ಸೃಷ್ಟಿ ಮಾಡ್ತಾ ಇವೆ. ನಿಜಕ್ಕೂ ಇದು ಆತಂಕದ ಸ್ಥಿತಿಯೇ. ವಿದ್ಯೆ ಅಭ್ಯಾಸಿಗನ ಕೈವಶ ಅಂತಿದೆ. ವಿದ್ಯೆ ಅಪೇಕ್ಷೆ ಪಟ್ಟಿರ್ತಾನೆ ಅಭ್ಯಾಸ ಕೈವಶ ಆಗೋದು. ಅಪೇಕ್ಷೆ ಪಡ್ತಕ್ಕಂಥ ಮನಸ್ಸುಗಳೇ ತುಂಬಾ ಕಡಿಮೆವೆ. ಅಡಲ್ಫ್ ಹಿಟ್ಲರ್ ಒಂದ್ ಕಡೆ ಒಂದು ಮಾತನ್ನು ಹೇಳ್ತಾರೆ, ಸತ್ಯಕ್ಕೂ ಅಸತ್ಯಕ್ಕೂ ಹೆಚ್ಚು ವ್ಯತ್ಯಾಸವಿಲ್ಲ. ಸತ್ಯಕ್ಕೂ ಅಸತ್ಯಕ್ಕೂ ಹೆಚ್ಚು ವ್ಯತ್ಯಾಸವಿಲ್ಲ. ಇರುವ ಒಂದೇ ಒಂದು ವ್ಯತ್ಯಾಸವೆಂದರೆ ಬಹಳಷ್ಟು ಬಾರಿ ಪುನರಾವರ್ತನೆ ಅದು ಸುಳ್ಳೆಂಬುದು ಮರೆಸಿದರೆ ಅಂತ ಸುಳ್ಳೇ ಸತ್ಯ. ಸುಳ್ಳಂತಕ್ಕಂಥ ಸಂಗತಿಯನ್ನ ಅದು ಮರೆಮಾಚಿ ಬಿಟ್ರೆ, ಪದೇ ಪದೇ ಒಂದು ಮಾತನ್ನು ಹೇಳ್ಕೊಂತ ಹೋದ್ರೆ ಆ ಸುಳ್ಳೇ ಸತ್ಯವಾಗ್ತಂತ ಹೇಳ್ತಾರೆ. ಈ ಅಡಲ್ಫ್ ಹಿಟ್ಲರ್ ಇದನ್ನು ಗಮನಿಸಿದ್ದ, ಇದನ್ನು ನೋಡಿದ್ದ, ಇದನ್ನು ಪ್ರಯೋಗ ಕೂಡ ಮಾಡಿದ. ಆತ ಹೇಳ್ತಾನೆ, ಯಹೂದಿಗಳ ಸಕಲ ಸಂಕಟಗಳಿಗೆ ಕಾರಣರು ಸತತ 20 ವರ್ಷ ನುಡಿದ್ರು. ಎಲ್ಲ ಸಂಕಟಗಳಿಗೂ ಯಹೂದಿಗಳೇ ಕಾರಣ ಅಂತ 20 ವರ್ಷ ನುಡಿದ್ರು. 20 ವರ್ಷ ನುಡಿದ ಕಾರಣಕ್ಕಾಗಿ ಅವರು ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಆಯಿತು. ಈ ಸತ್ಯ ಅವತ್ತ ಯಾರಿಗೂ ಅರ್ಥ ಆಗಲಿಲ್ಲ. ಹಿಟ್ಲರ್ ಹೋದ ಮೇಲೆ ಮಾತ್ರ ಆ ಸತ್ಯ ಅರ್ಥ ಆಯಿತು. ಹಾಗಾಗಿ ಇವತ್ತು ಸುಳ್ಳನ್ನ ದೇಶ ಆವರಿಸಿಕೊಂಡಿದೆ. ಸುಳ್ಳಿನ ಮೂಲಕವೇ ಧರ್ಮವನ್ನು ಕಟ್ಟಬೇಕು, ದಯ ಮೂಲವಾದ ಧರ್ಮದ ತೆಗೆದು ಭಯ ಮೂಲದ ಧರ್ಮವನ್ನಲ್ಲಿ ತುಂಬಬೇಕು ಅಂತಕ್ಕಂಥ ಮನೋಭಾವ ರಾಜಕಾರಣಿಗಳಿದೆ. ಆದರೆ ಮಕ್ಕಳಿಗೆ ಈ ಬಗ್ಗೆ ಯಾವುದೇ ರೀತಿಯ ಚಿಂತನೆ ಆಗಲಿ ವಿವೇಚನೆ ಆಗಲಿ ಇಲ್ಲ. ಯಾಕಂದ್ರೆ ಅವ್ರ ಮಕ್ಕಳು ಇನ್ನು ಬೆಳವಣಿಗೆ ಹಂತದಲ್ಲಿದ್ದಾರೆ. ಅವರು ಪರಿಪಕ್ವವಾಗಿ ಇನ್ನೂ ಬೆಳೆದಿಲ್ಲ. ಅವರಿಗೆ ಕಣ್ಣಿಗೆ ಕಾಣತಕ್ಕಂಥ ಗ್ಲಾಮರ್ ಅನ್ನತಕ್ಕಂಥ ಸಿನಿಮಾಗಳ ಬಗ್ಗೆ ಆಸಕ್ತಿ ಇದೆ. ಮೊಬೈಲ್ನಲ್ಲಿ ಬರ್ತಕ್ಕಂಥ ಕೆಲವು ರೀಲ್ಸ್ಗಳ ಬಗ್ಗೆ ಆಸಕ್ತಿ ಇದೆ. ಮೊಬೈಲ್ನಲ್ಲಿ ಬರ್ತಕ್ಕಂಥ ಕೆಲವು ಸಿನಿಮಾ ಹೀರೋಗಳು ಅವರಿಗೆ ಹೀರೋಗಳಾಗಿದ್ದಾರೆ. ಆದರೆ ಸ್ವಾಮಿ ವಿವೇಕಾನಂದರಾಗಲಿ, ಭಗತ್ ಸಿಂಗ್ರಾಗಲಿ, ಮಹಾತ್ಮ ಗಾಂಧಿ ಆಗಲಿ, ಡಾಕ್ಟರ್ BR ಅಂಬೇಡ್ಕರ್ ಆಗಲಿ, ಪೆರಿಯಾರ್ ಆಗಲಿ, ಸಾವಿತ್ರಿಬಾಯಿ ಪುಲೆ ಆಗಲಿ, ಜ್ಯೋತಿಬಾಯಿ ಪುಲೆ ಅವರಾಗಲಿ, ಬಸವಾದಿ ಶರಣರ ಸಂಗತಿ ವಿಚಾರಗಳೇ ಆಗಲಿ ಅವರಿಗೆ ಎಳ್ಳಷ್ಟು ಗೊತ್ತಿಲ್ಲ. ಈ ಬಗ್ಗೆ ಹೇಳಿದ್ರೆ ಅವರಿಗೆ ಅವರು ತಾತ್ಸಾರದ ಮನೋಭಾವದಿಂದ ಆ ಕಡೆ ನೋಡ್ತಕ್ಕಂಥ ಒಂದು ಆತಂಕದ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲ. ನಾನು ನೋಡಿದೆ ಬಹಳ ಗಂಭೀರವಾದಂತಹ ಒಂದು ಸಂಗತಿ ಅಂದ್ರೆ, ಬಹುತೇಕ ಮಕ್ಕಳಲ್ಲಿ ಇವತ್ತಿಗೂ ಮೌಢ್ಯ ಲಿಬಿಯಾಗಿ ತುಂಬಿಬಿಟ್ಟಿದೆ. ಆ ಮೌಢ್ಯದಿಂದ ಅವರು ಹೊರಗಡೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ದೇಶದ ಪ್ರಧಾನಿ ಆಗಿರ್ಬೋದು, ರಾಜ್ಯದ ದೊಡ್ಡ ಹುದ್ದೆನೇ ಆತ ಅಲಂಕರಿಸಿರಬಹುದು, ಹೆಚ್ಚಿನ ಸಂಬಳವನ್ನೇ ಆತನ ಪಡೆಯುತ್ತಿರಬಹುದು. ಆದರೆ ಆತ ವಿವೇಕ ಶೂನ್ಯನಾಗಿದ್ದಾನೆ. ಚಿಂತನಾತ್ಮಕ ಮನಸ್ಸು, ಧನ್ಯಾತ್ಮಕವಾದ ಮನಸ್ಸು ಅವರಲ್ಲಿ ಇಲ್ಲವೇ ಇಲ್ಲ. ಒಂದು ಸಣ್ಣ ನಿಂಬೆಕಾಯಿ ಇವತ್ತಿಗೂ ಆಳ್ತಾ ಇದೆ, ಒಂದು ಕ್ಯಾರು ಆಳ್ತಾ ಇದೆ. ಅಮಾವಾಸ್ಯೆ ಹುಣ್ಣಿಮೆಗಳು ಅವರನ್ನ ಬರ್ಬರವಾಗಿ ನಿಲ್ಲಿಸ್ತಾ ಇದ್ದಾವೆ, ಅವರನ್ನ ಮಾನಸಿಕವಾಗಿ ಕೊಲ್ತಾ ಇದ್ದಾವೆ. ಈ ಬಗ್ಗೆ ಆಲೋಚನೆ ಮಾಡಬೇಕಂತ, ನಮ್ಮ ಭಾರತವನ್ನು ಸಶಕ್ತವಾಗಿ ಕಟ್ಟಬೇಕು, ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಚಿಂತನಾತ್ಮಕವಾಗಿ, ಋಣಾತ್ಮಕವಾಗಿ
ಕಟ್ಟಬೇಕಾದಂಥ ಯುವಕರು ತಮ್ಮ ಶಕ್ತಿಯನ್ನ ಕಳೆದುಕೊಂಡಿದ್ದಾರೆ ಅಂತ ನನಗೆ ಖಂಡಿತವಾಗಿಯೂ ಅನಿಸ್ತಾ ಇದೆ. ಈ ಕೆಲವರು ವಾದ ಮಾಡ್ತಾರೆ ಇವತ್ತಿನ ದಿನಮಾನಗಳ ಸಹಿತ ಧರ್ಮವನ್ನು ನಾವು ಕಾಪಾಡಬೇಕಂತೆ, ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತಂತೆ. ಎಂಥ ಶಿಥಿಲ ಸ್ಥಿತಿಗೆ ಬಂದಿದೆ ಧರ್ಮವನ್ನು ಕಾಪಾಡುವಷ್ಟು ಅಶಕ್ತದ ಧರ್ಮ. ಹಾಗಾಗಬಾರದು. ಧರ್ಮ ನಮ್ಮನ್ನ ಕಾಪಾಡಬೇಕು ಹೊರತಾಗಿ ಧರ್ಮವನ್ನು ಕಾಪಾಡುವಂಥ ದರ್ದು ಇವತ್ತಿನಿಗೆ ಯುವಕರಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಕೆಲವು ಜಾತಿವಾದಿಗಳು ಏನ್ ಮಾಡ್ತಾರೆ ಅಂದ್ರೆ, ಧರ್ಮ ಯುದ್ಧದಲ್ಲಿ ಮಡಿದರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರಂತೆ ಈ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ್ದಾರೆ. ಇದಕ್ಕೆ ಅನೇಕ ತಳವರ್ಗದ ಮಕ್ಕಳೇ ಬರಿ ಆಗ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ನೋಡಿದೆ, ಮುಂದಿನ ಈ ಸಂದರ್ಭದಲ್ಲಿ ಒಂದು ವಿಡಿಯೋನ ಕೂಡ ನಿಮಗೆ ಆ್ಯಡ್ ಮಾಡ್ತೀನಿ. ಆ ತ್ರಿಶೂಲ ದೀಕ್ಷೆ ತಗೊಳ್ಬೇಕಂತೆ. ತ್ರಿಶೂಲ ದೀಕ್ಷೆ ತಗೊಂಡು ಎಲ್ಲಿಗೆ ಹೋಗ್ಬೇಕು ನಾವು? ನಮ್ಮ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ಅವಶ್ಯಕತೆ ಇದೆಯಾ? ಶಿಕ್ಷಣದ ದೀಕ್ಷೆ ಬೇಕು, ತ್ರಿಶೂಲ ದೀಕ್ಷೆ ಬೇಕು? ಅವಶ್ಯಕತೆ ಇಲ್ವಲ್ಲ. ಬಂದೂಕು ತರಬೇತಿ ಕೊಡೋದು, ತ್ರಿಶೂಲ ದೀಕ್ಷೆ ಕೊಡೋದು, ಇದು ಯಾರು ಹೇಳಿದ್ರಿ? ಇದೆಲ್ಲ ನಮ್ಮ ಭಾರತ ದೇಶ ಯಾವ ಕಡೆ ಹೋಗ್ತಾ ಇದೆ? ವಿಗತಿಯಿಂದ ಪ್ರಗತಿಯತ್ತ ಹೋಗ್ಬೇಕಾದಂತ ಭಾರತ ಪ್ರಗತಿಯಿಂದ ವಿಮುಖನಾಗಿ ವಿಗತಿ ಕಡೆ ಹೋಗ್ತಾ ಇದೆಯಲ್ಲ, ಇದಂತ ಆತಂಕದ ಸ್ಥಿತಿ. ಈ ಮದರಸಗಳಲ್ಲೂ ಕೂಡ ಕೆಲವರು ಯಾವುದೋ ದೀಕ್ಷೆ ಕೊಡುತ್ತಂತ ಹೇಳ್ತಾರೆ, ಅಲ್ಲಿ ಕೂಡ ಅದು ಕೊಡ್ತಿದ್ರೆ ಅದು ರಾಂಗ್. ಅದನ್ನು ಕೂಡ ನಾವು ಖಂಡಿಸಲೇಬೇಕಾದದ್ದೇ. ನಮ್ಮ ದೇಶ ಮತೀಯವಾದದಿಂದ ಕೊಳೆಯಬಾರದು. ಎಲ್ಲಿಯ ಮತೀಯವಾದ ಹೆಚ್ಚಿಗೆ ಆಗ್ತದೋ ನಿಜವಾದ ಧರ್ಮ ಅಲ್ಲಿ ಮರೆಮಾಚಿ ಹೋಗ್ತದೆ. ಮತೀಯವಾದ ತುಂಬಾ ಅಪಾಯಕಾರಿಯಾದದ್ದು. ಅದು ಮುಸ್ಲಿಂ ಧರ್ಮದಲ್ಲಾಗಿರ್ಬೋದು, ಹಿಂದೂ ಧರ್ಮದಲ್ಲಾಗಿರ್ಬೋದು, ಕ್ರೈಸ್ತ ಧರ್ಮದಲ್ಲೇ ಆಗಿರ್ಬೋದು. ಅದನ್ನ ನಾವು ಪ್ರಾಜ್ಞರು ಖಂಡಿಸಲೇಬೇಕಾಗಿದೆ. ಇದರ ಪ್ರಾಜ್ಞರು ನಾವು ಖಂಡಿಸದೆ ಹೋದ್ರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯವನ್ನ, ನಮ್ಮ ಮೊಮ್ಮಕ್ಕಳ ಭವಿಷ್ಯವನ್ನ ನಾವೇ ಕತ್ತು ಹಿಚ್ಚಿದಂತಾಗುತ್ತದೆ. ಈ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ರಾಜಕಾರಣಿಗಳು ತಮ್ಮ ಕೇವಲ ಐಹಿಕ ಸುಖಕ್ಕಾಗಿ, ತಮ್ಮ ಪ್ರತಿಷ್ಠೆಗಾಗಿ, ದುಡ್ಡಿನ ಮೂಲಕ ಬರುವಂತಹ ಮೇಜುವಾನಿಗಾಗಿ ದೇಶವನ್ನ ಕೊಳ್ಳೆ ಹೊಡಿತಿದ್ರೆ ಪ್ರಜ್ಞಾವಂತ ಜನಗಳು ಸುಮ್ಮನೆ ಕೂಡಲೇಬಾರದು ಅಂತ ಅನಿಸ್ತದೆ. ಮತೀಯ ಕ್ರೌರ್ಯಗಳಿಂದ ಬಂದಿಯಾಗಿರುವ ಜನಸಾಮಾನ್ಯನ ನಾಲಿಗೆಯಲ್ಲಿ ಸತ್ಯ ಅಭಿವ್ಯಕ್ತಿಗೊಳ್ಳಲು ಸಾಕ್ಷರತೆಯಿಂದ ಮಾತ್ರ ಸಾಧ್ಯ ಅಂತ ನೆಪೋಲಿಯನ್ ಬೋನಪಾರ್ಟ್ ಹೇಳಿದ್ದಾರೆ. ಎಂಥ ಶಿಕ್ಷಣ ನಾವು ನೀಡ್ತಾ ಇದ್ದೇವೆ? ಈ ಬಗ್ಗೆ ನಾವು ಮತ್ತೆ ಗಂಭೀರವಾಗಿ ಆಲೋಚನೆ ಮಾಡಲೇಬೇಕಾಗಿದೆ. ಈ ಮತೀಯ ಶಕ್ತಿಗಳಿಗೆ ಗೊತ್ತು, ಯುವಕರು ಅಂದ್ರೆ ಒಂದರ ಪವರ್ ಬ್ಯಾಂಕ್ ಇದ್ದಂಗೆ. ಅದು ಈ ಪವರ್ ಬ್ಯಾಂಕ್ ಅನ್ನ ತಮ್ಮ ಅಡಿಯಲ್ಲಿ ಇಟ್ಕೊಂಡ್ರೆ ಹೇಗೆ? ಅವ್ರಿಗೆ ಈಗ ಆಲ್ರೆಡಿ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಅವ್ರಿಗೆ ಎಂಗೇಜ್ ಮಾಡಿದ್ದಾರೆ. ಹಾಗಾಗಿ ಅವರು ಈ ಯುವಕರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡಂಥ ಕುಟುಂಬದ ಮುಖ್ಯಸ್ಥರು, ಸಮಾಜದ ಹಿತಚಿಂತಕರು ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಲೇಬೇಕಾಗಿದೆ. ವಿವೇಕಾನಂದರು ಹೇಳ್ತಾರೆ, ಮೂಢನಂಬಿಕೆ ಮಾನವನ ಬಹುದೊಡ್ಡ ಶತ್ರು ಅಂತೆ. ಮೂಢನಂಬಿಕೆ ಮಾನವನ ಬಹುದೊಡ್ಡ ಶತ್ರು ಅಂತೆ. ಇವತ್ತು ಆ ಬಹುದೊಡ್ಡ ಶತ್ರು ನಮ್ಮ ಒಳಗಡೆ ಪ್ರವೇಶ ಮಾಡಿದೆ. ಶಿಕ್ಷಣ ಕಲಿತವನು, ಶಿಕ್ಷಣ ಅಂತಂದ್ರೆ ಒಂಥರ ಹುಲಿಯ ಹಾಲಿದ್ದಂತೆ, ಇದನ್ನ ಕುಡಿದವನ ಗರ್ಜಿಸಲೇಬೇಕಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಸಾವಿತ್ರಿಬಾಯಿ ಫುಲೆ ತನಗ ಆಗಿದಂಥ ಅವಮಾನಗಳನ್ನ ಕಡೆಗಣಿಸಿ ಶಿಕ್ಷಣವನ್ನ ಮಹಿಳೆಯರಿಗೆ ಕಲಿಸಲಿಕ್ಕೆ ಪ್ರಯತ್ನ ಪಟ್ಟರು. ಇವತ್ತು ನಾವು ನಮ್ಮ ಮಕ್ಕಳನ್ನ ಗಂಗಾ ನದಿಗೆ ಹೋಗ್ರಿ, ಕಾಶಿ ಹೋಗ್ರಿ, ಪುಣ್ಯ ಬರ್ತದೆ, ಅಲ್ಲಿ ಆ ದೀಪಾರತಿ ನೋಡ್ರಿ, ಈ ದೀಪಾರತಿ ನೋಡ್ರಿ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಎಂಥ ಸ್ಥಿತಿಯಲ್ಲಿ ಇದ್ದೇವೆ. ನಿಜಕ್ಕೂ ಇದು ಕಳವಳದ ಸ್ಥಿತಿ ಅನ್ನೋದೇ ವಿಧಿಯಿಲ್ಲವಾಗಿದೆ. ಹಾಗಾಗಿ ನಾವು ಇವುಗಳಿಂದ ಹೊರಗಡೆ ಬರಲೇಬೇಕು. ನಮ್ಮ ಮಕ್ಕಳು ಇವುಗಳಿಂದ ಹೊರಗಡೆ ಬರಲಿ. ಈ ತ್ರಿಶೂಲ ದೀಕ್ಷೆಯ ಒಂದು ದೃಶ್ಯ ನೋಡಿ ನಮ್ಮ ಮಕ್ಕಳು ಯಾವ ರೀತಿ ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಇವುಗಳಿಂದ ಹೊರಗೆ ಬರ್ರಿ ಅಂತ ಹೇಳ್ತಾ, ನಿಮ್ಮ ಇದುವರೆಗೆ ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.